ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PSTR ಎಕ್ಸಾಮ್ ನೇಮಕಾತಿ ಶೀಘ್ರದಲ್ಲೇ ಬರೋದಂತೂ ಕನ್ಫರ್ಮು. ಆದರೆ ಒಂದು ಗೊಂದಲ ಅಂತ ಇದೆ. ಸಾಕಷ್ಟು ಅಭ್ಯರ್ಥಿಗಳು ನಂಬರ್ ಆಫ್ ಪೋಸ್ಟ್ ತುಂಬ ಕಡಿಮೆ ಇದ್ದಾವೆ. 600 ಇದ್ದಾವೆ. ಎಚ್ ಕೆ ರೀಸನಲ್ಲಿ ಓನ್ಲಿ 100 ಪೋಸ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಪೋಸ್ಟ್ಗಳ ಸಂಖ್ಯೆ ಎಷ್ಟಾದರೂ ಕನ್ಫರ್ಮ್ ಮಾಡಲಿ, ಆದರೆ ನಾನು ನಿಮಗೆ ಅಶೂರೆನ್ಸ್ ಕೊಡೋದೇನೆಂದರೆ, ನಿಮಗೆ ಬೇಕಾಗಿರೋದು ಒಂದೇ ಹುದ್ದೆ. ಆ ಹುದ್ದೆನ ನಾನು ಪಡ್ಕೊಂತೀನಿ ಅಂತ ಒಂದು ಸೆಲ್ಫ್ ಕಾನ್ಫಿಡೆನ್ಸಿಂದ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಪೂರಕವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಫ್ರೀಯಾಗಿ ಸಾಕಷ್ಟು ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಈಗಾಗಲೇ PSTR ಎಕ್ಸಾಮ್, ಅದು ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ 15ನೇ ವಿಡಿಯೋ, ಈಗ 14 ವೀಡಿಯೋಸ್ದಲ್ಲೂ ಕೂಡ ಮ್ಯಾಥ್ಸ್ ಹೇಳ್ಕೊಟ್ಟಿದ್ದೀನಿ. ನಾನು ಗ್ಯಾರಂಟಿ ಕೊಡ್ತಾ ಇರೋದು, ಮ್ಯಾಥ್ಸಲ್ಲಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಖಂಡಿತ ಮಾಡ್ತೀರಿ. ನಮ್ಮ ಕ್ಲಾಸಸ್ನ ಮಿಸ್ ಮಾಡ್ದೇ ಪ್ರತಿಯೊಂದು ಕ್ಲಾಸನ್ನು ನೋಡಿ ವಾಚ್ ಮಾಡ್ತಾ ಬಂದರೆ ಇಲ್ಲ, ಇನ್ನೂ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು ಅಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ನಿಮ್ಮ ಸಿಲೆಬಸ್ಸು, ಆಮೇಲೆ ಟಾಪಿಕ್ಕು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ಸು ವಿತ್ PDF ನೋಟ್ಸು, ಟೆಸ್ಟ್ ಸೀರೀಸು, ಇದೆಲ್ಲ ಕ್ಲಾಸಸ್ಸು ಅವೈಲೇಬಲ್ ಇದೆ. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ PSTR ಎಕ್ಸಾಮ್ನ ಫುಲ್ ಪ್ಯಾಕೇಜ್ ಕೋರ್ಸೇ ಇರುತ್ತೆ. ಎಲ್ಲ ಸಬ್ಜೆಕ್ಟ್ ಸೇರಿ ಫುಲ್ ಪ್ಯಾಕೇಜ್ ಕೋರ್ಸೇ ಇರುತ್ತೆ, ಕಂಪ್ಲೀಟ್ ಕೋರ್ಸು. ಅಲ್ಲಿ ಸೈಕಾಲಜಿ, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು, EVS, ಮ್ಯಾಥ್ಸು, ಆಮೇಲೆ GK, ಕಂಪ್ಯೂಟ್ರು, ಎಲ್ಲ ಕ್ಲಾಸಸ್ಸು ಅವೈಲೇಬಲ್ ಇರುತ್ತೆ. ಇಲ್ಲ ನಮಗೆ ಎಲ್ಲ ಕ್ಲಾಸ್ ಬೇಡ, ಮ್ಯಾಥ್ಸ್ ಅಷ್ಟೇ ಸಾಕಂದ್ರೂ ಕೂಡ ಓನ್ಲಿ ಮ್ಯಾಥ್ಸ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಕೇವಲ ಮ್ಯಾಥ್ಸ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ. ಇವತ್ತಿನ ಕ್ಲಾಸಲ್ಲೂ ಕೂಡ ಇನ್ನು ಬೇರೆ ಬೇರೆ ಡಿಫ್ರೆಂಟ್ ಕ್ವಶನ್ಸ್ ಇದ್ದಾವೆ. ಅವನ್ನ ಹೆಂಗೆ ಸುಲಭವಾಗಿ ಸಾಲ್ವ್ ಮಾಡಬೇಕು, ಹೆಂಗೆ ಬಿಡಿಸ್ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಇಲ್ಲಿ ಒಂದು ಪ್ರಶ್ನೆ ನೋಡ್ರಿ. ಇಫ್ ಒನ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈ 63 ಡಿಗ್ರಿ ಅಂತಿದೆ ಅಂಡ್ ರಿಮೈನಿಂಗ್ 2 angles ಆರ್ ಇನ್ ದ ರೇಷಿಯೋ 1:2 ಇದೆ, ದೆನ್ ದ ಮೆಜರ್ ಆಫ್ ದ ಲಾರ್ಜೆಸ್ಟ್ ಆ್ಯಂಗಲ್ ಆಫ್ ದ ಟ್ರಯಾಂಗಲ್ ಈಸ್ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಒಂದು ತ್ರಿಭುಜದ ಒಂದು ಕೋನ 63 ಡಿಗ್ರಿ ಆಗಿದ್ದರೆ ಮತ್ತು ಉಳಿದ 2 ಕೋನಗಳು 1:2 ಅನುಪಾತದಲ್ಲಿದ್ದರೆ ತ್ರಿಭುಜದ ಅತಿ ದೊಡ್ಡ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾನೆ. ಒಂದು ತ್ರಿಭುಜದ ಒಂದು ಕೋನ 63 ಡಿಗ್ರಿ ಅಂತ ಹೇಳಿದ್ದಾನೆ. ತ್ರಿಭುಜದಲ್ಲಿ ನೋಡ್ರಿ, ಇದು ಯಾವುದೋ ಒಂದು ಕೋನ 63 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾನೆ. ಮತ್ತು ಉಳಿದ 2 ಕೋನಗಳು 1:2 ರೇಷಿಯೋ ಪ್ರಕಾರ ಇದ್ದಾವೆ. ತ್ರಿಭುಜದಲ್ಲಿ ಟೋಟಲಿ 3 ಕೋನಗಳಿರ್ತವೆ. ಅದರಲ್ಲಿ ಒಂದು ಕೋನ 63 ಡಿಗ್ರಿ ಇದೆ ಅಂದರೆ ಉಳಿದ 2 ಕೋನಗಳ ಅನುಪಾತ 1:2 ಅಂತ ಹೇಳಿದ್ದಾನೆ. ಉಳಿದ 2 ಕೋನಗಳ ಅನುಪಾತ 1:2 ಇದೆ ಅಂದರೆ ಅದರಲ್ಲಿ ಅತಿ ದೊಡ್ಡ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್. ಈ ಕ್ವಶನ್ಗೆ ಆನ್ಸರ್ ಮಾಡೋದಂದ್ರೆ, ತ್ರಿಭುಜದ 3 ಕೋನಗಳ ಮೊತ್ತ ನಿಮಗೆ ಗೊತ್ತಿದೆ 180 ಡಿಗ್ರಿ. ಸಮ್ ಆಫ್ 3 ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ 180 ಡಿಗ್ರಿಯಲ್ಲಿ ಈ ಒಂದು ಕೋನದ ಅಳತೆ 63 ಡಿಗ್ರಿನ ನೀವು ಮೈನಸ್ ಮಾಡ್ಕೋಬೇಕು. 180ಗೆ 63 ಮೈನಸ್ ಮಾಡಿದರೆ ಇನ್ನು ಎಷ್ಟು ಉಳಿಯುತ್ತೆ ಅಂದರೆ 117 ಡಿಗ್ರಿ ಉಳಿಯುತ್ತೆ. ಈ 117 ಡಿಗ್ರಿ ಈ ಉಳಿದ 2 ಕೋನಗಳ ಮೊತ್ತ, ಅಂದರೆ 180ರಲ್ಲಿ 63 ಡಿಗ್ರಿ ಮೈನಸ್ ಮಾಡಿದ್ರೆ ಈ ಉಳಿದ 2 ಕೋನಗಳನ್ನು ಕೂಡಿದಾಗ 117 ಡಿಗ್ರಿ ಆಗುತ್ತೆ ಅಂತ. ಉಳಿದ 2 ಕೋನಗಳ ಅನುಪಾತ 1:2 ಅಂತ ಕೊಟ್ಟಿದ್ದಾನಲ್ಲ, ಇವೆರಡೂ ರೇಷನ್ನ ಪ್ಲಸ್ ಮಾಡಿರಿ, 1 + 2 3 ಆಗುತ್ತೆ. ಟೋಟಲ್ 117ಕ್ಕೆ ಟೋಟಲ್ ರೇಷೋ 3 ಅಂತ, ಟೋಟಲ್ ರೇಷೋ 3ಕ್ಕೆ ಟೋಟಲ್ 117 ಡಿಗ್ರಿ ಅಂತ. 3ರಿಂದ ಭಾಗಿಸ್ರಿ, 3 3 9, ಇನ್ನೆರಡು ಉಳಿಯುತ್ತೆ, 3 9 27, 39 ಬರುತ್ತೆ. ಈ 117 ಡಿಗ್ರಿನ 2 ಕೋನಗಳ ಅನುಪಾತಗಳ ಮೊತ್ತ 3ರಿಂದ ಭಾಗಿಸಿದಾಗ 39 ಬರುತ್ತಲ್ಲ. 39 ಇಂಟು ಇದು ಅತ್ಯಂತ ದೊಡ್ಡ ಕೋನದ ಅಳತೆ ಕೇಳಿದಾಗ ದೊಡ್ಡ ಅನುಪಾತ 2 ಇದೆಯಲ್ಲ, ಇನ್ನು 39ನ 2ರಿಂದ ಗುಣಾಕಾರ ಮಾಡಿರಿ, 39 78 ಬರುತ್ತಲ್ಲ. ಈ ತ್ರಿಭುಜದ ಅತಿ ದೊಡ್ಡ ಕೋನ ಇದೆ 78 ಡಿಗ್ರಿ. ನೋಡಿ, ಇದು 78 ಡಿಗ್ರಿ, ಇನ್ನೊಂದು ಕೋನ 78 ಇದೆ ಅಂದರೆ ಇದೇ 39 ಇಂಟು 1 ಗುಣಿಸ್ರಿ 39 ಬರುತ್ತೆ ಅಂದರೆ ಇನ್ನೊಂದು ಕೋನ 39 ಡಿಗ್ರಿ ಇರುತ್ತೆ. ಈ 3 ಕೋನಗಳನ್ನು ಕೂಡ್ರಿ ಟೋಟಲ್ 180 ಡಿಗ್ರಿ ಆಗುತ್ತೆ.
ಇದರಲ್ಲಿ ಅತಿ ದೊಡ್ಡ ಕೋನ ಅಂದರೆ ಇದೆ 78 ಡಿಗ್ರಿನ ಅತಿ ದೊಡ್ಡ ಕೋನ ಆಗಿರುತ್ತೆ. ಆಪ್ಷನ್ 3 ಒನ್ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಅರ್ಥ ಆಗಿದೆಯಿಲ್ಲ ಅಂತ ಕಮೆಂಟ್ ಮಾಡ್ತಾ ಬರ್ಬೇಕು. ನೀವು ಕಮೆಂಟ್ ಮಾಡ್ತಾ ಬಂದರೆ ಮಾತ್ರ ಕ್ಲಾಸ್ ಕಂಟಿನ್ಯೂಸ್ ಮಾಡ್ತೀವಿ. ನೀವೇನು ಕಮೆಂಟ್ ಮಾಡಿಲ್ಲ, 1-2 ಕ್ವಶನ್ನ ಬರೆಯ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ವೀಡಿಯೋ ನೋಡಿದಾಗ 1 ನಿಮಿಷ 2 ನಿಮಿಷ ನೋಡಿ ಸ್ಕಿಪ್ ಮಾಡ್ತವ್ರೆ, ಇದು ವೇಸ್ಟ್ ಆಫ್ ಟೈಮು. ನೀವು ನೋಡೋ ಅವಶ್ಯಕತೆನೇ ಇಲ್ಲ. ಕಂಪ್ಲೀಟಾಗೆ ಫಸ್ಟ್ ಕ್ವಶನಿಂದ ಲಾಸ್ಟ್ ಕ್ವಶನ್ವರೆಗೂ ಮಿಸ್ ಮಾಡ್ದೇ ಪ್ರತಿ ಕ್ವಶನ್ನ ಬರ್ಕೊಂಡು ವಾಚ್ ಮಾಡ್ತಾ ಬಂದರೆ ಮಾತ್ರ ನಮ್ಮ ಕ್ಲಾಸಸ್ ಯೂಸ್ ಮಾಡೋ ಆಗುತ್ತೆ. ಸೊ ನಾವಿಲ್ಲೇನು ಸುಮ್ಮನೆ ಏನೋ ವಿಚಾರಕ್ಕೋಸ್ಕರ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡ್ತಾ ಇಲ್ಲ, ನಿಮಗೆ ಹೆಲ್ಪ್ ಆಗೋ ಉದ್ದೇಶದಿಂದ ಅಷ್ಟೇ ಮಾಡ್ತಾಯಿದ್ವಿ. ಕಂಟೆಂಟ್ ಅಂತ ಚೆನ್ನಾಗಿ ಕೊಡ್ತಾ ಇದ್ವಿ. ಕಂಟೆಂಟ್ ಕ್ಲಾಸನ್ನು ನೀವು ವಾಚ್ ಮಾಡ್ತಾ ಬಂದರೆ ಮಾತ್ರ ನಿಮಗೆ ಯೂಸ್ ಆಗುತ್ತೆ. ಸುಮ್ಮನೆ ಯಾವ ಥರದೋ ವೀಡಿಯೋಸಲ್ಲಿ ಏನೂ ಇರಲ್ಲ, ಅಲ್ಲಿ ಕಂಟೆಂಟೇ ಇರಲ್ಲ. ಆ ಥರ ವೀಡಿಯೋಸ್ನ ಸಾವಿರಾರು ಜನ ನೋಡ್ತೀರಿ. ಕಂಟೆಂಟ್ ಕೊಟ್ಟಿರೋ ವೀಡಿಯೋಸ್ ನೋಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಿರಲ್ಲ, ಅದು ನಿಮ್ಮ ಹಣೆ ಬರವ, ನಾವೇನು ಮಾಡೋಕ್ಕಾಗಲ್ಲ. ಸೊ ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್ ಬರೋಣ. If the area of a circle is 2464 meter square, then the radius of the circle is ಅಂತ ಇದೆ. ಯೂಸ್ ಪೈ ಈಕ್ವಲ್ ಟು 22/7 ಅಂತ ಕೊಟ್ಟಿದ್ದಾನೆ. ಒಂದು ವೃತ್ತದ ವಿಸ್ತೀರ್ಣ ಕೊಟ್ಟಿದ್ದಾನೆ, ವೃತ್ತ ಅಂತೇಳಿದ್ದಾನೆ, ಸರ್ಕಲ್ ಅಂತೇಳಿದ್ದಾನೆ. ಈ ವೃತ್ತದ ಕೇಂದ್ರ ಇದು, ಈ ವೃತ್ತದ ವಿಸ್ತೀರ್ಣ ಅಂದರೆ ಏರಿಯಾ ಅವರೇ ಕೊಟ್ಟಿದ್ದಾರೆ 2464 ಚದರ ಮೀಟರ್ ಅಂತ ಕೊಟ್ಟಿದ್ದಾನೆ. ವೃತ್ತದ ವಿಸ್ತೀರ್ಣ ಏರಿಯಾ ಆಫ್ ಸರ್ಕಲ್ ಕೊಟ್ಟಿದ್ದಾನೆ ಪ್ರಶ್ನೆಯಲ್ಲಿ. ಹಾಗಾದ್ರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಬೇಕು. ಈ ವೃತ್ತ 2464 ಚದರ ಮೀಟರ್ ಇದೆ ವಿಸ್ತೀರ್ಣ ಅಂದರೆ ಇದರ ತ್ರಿಜ್ಯ ಎಷ್ಟಿದೆ, ಇದರ ರೇಡಿಯಸ್ ಎಷ್ಟಿದೆ, ಆರ್ ಅಂದರೆ ರೇಡಿಯಸ್ ಆಫ್ ಸರ್ಕಲ್ ಅನ್ನು ನಾವು ಕಂಡುಹಿಡಿಬೇಕು. ಈ ಪ್ರಶ್ನೆ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನಾವು ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಏರಿಯಾ ಆಫ್ ಸರ್ಕಲ್ ಕಂಡುಹಿಡಿಯೋ ಫಾರ್ಮುಲಾ ಏನು, A = πr² ಅಂತ ಬರಿತೀವಿ. A = πr² ಅನ್ನೋದು ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಆಗಿರುತ್ತೆ. ಸೊ ಇಲ್ಲಿ ಎ ಅಂದರೆ ಅವರೇ ಕೊಟ್ಟಿದ್ದಾರೆ 2464 ಬರಿಬೇಕು. ಪೈ ಅಂದರೆ ಪೈನ ಬೆಲೆ 22/7, 22/7 ಹಾಕೊಳ್ರಿ ಅಂತ ಅವರೇ ಪ್ರಶ್ನೆಯಲ್ಲಿ ಬ್ರಾಕೆಟ್ ಒಳಗಡೆ ಕೊಟ್ಟಿದ್ದಾನೆ. ಆರ್ ಅಂದರೆ ವೃತ್ತದ ತ್ರಿಜ್ಯ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಯೋದು, r² ಹಾಗೆ ಬರ್ಕೊಳ್ರಿ. ಈ 22/7 ಅನ್ನೋದು ಈ ಈಕ್ವಲ್ಟಿಂದ ಎಡಭಾಗಕ್ಕೆ ಬಂದರೆ, ಈಕ್ವಲ್ಟಿಂದ ಲೆಫ್ಟ್ ಸೈಡಿಗೆ ತಗೊಂಬಂದರೆ 22/7 ಇರೋದು ರೆಸಿಪ್ರೋಕಲ್ ಆಗುತ್ತೆ, ವ್ಯುತ್ಕ್ರಮ ರೂಪ ಉಲ್ಟಾ ಆಗುತ್ತೆ, 7/22 ಆಗುತ್ತೆ. ರೈಟ್ ಸೈಡಲ್ಲಿ r² ಮಾತ್ರ ಉಳಿಯುತ್ತೆ. ಈ ನೋಡ್ರಿ 22ರಿಂದ ಏನು ಬಾಕ್ಸ್ ಬಗ್ಗೆ 22 ಮಗಿ ಬಲ್ದೆ ಇದ್ರೆ 11ರಿಂದ ಡಿವೈಡ್ ಮಾಡ್ಕೊಡ್ರಿ. 11 22, ಇದು 11 22, 2 ಉಳಿಯುತ್ತೆ. 11 22, 4 ಉಳಿಯುತ್ತೆ. 11 44 ಕ್ಯಾನ್ಸಲ್ ಆಗುತ್ತೆ. ಇದು 2 1 2 1 2 4 ಕ್ಯಾನ್ಸಲ್ ಆಗುತ್ತೆ. 112 × 7 ಗುಣಾಕಾರ ಮಾಡ್ರಿ. 7 2 14 4 ದಶಕ 1, 7 1 7 1 8, 7 1 7 784 ಬರುತ್ತೆ. ಇಲ್ಲಿ r² ಇದೆಯಲ್ಲ ರೈಟ್ ಸೈಡಲ್ಲಿ ಸ್ಕ್ವೇರ್ ಇದೆ ಅಂದರೆ ಸ್ಕ್ವೇರ್ ಫಾರ್ಮೆಟ್ ಇದೆ ಅಂದ್ರೆ ಯಾವ ಸಂಖ್ಯೆಗೆ ಸ್ಕ್ವೇರ್ ಹಾಕಿಯಲ್ಲಿ 784 ಬರುತ್ತೆ ಅಂದ್ರೆ ನಾವು 28ರ ವರ್ಗ 784, 784 28² ಅಂತ ಬರಿತೀವಿ. 28 ಮಲ್ಟಿಪ್ಲೈ ಮಾಡಿ ನೋಡ್ರಿ, 28 × 28 784 ಬರುತ್ತೆ. ಹಾಗಾಗಿ 784 28² ಅಂತ ಬರ್ಕೋಬಹುದು. ರೈಟ್ ಸೈಡಲ್ಲಿ r² ಇದೆಯಲ್ಲ, r² ಬರಿತೀನಿ. ಎರಡು ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ r = ಉಳ್ಕೊಂಡಿರೋದು 28 ಮಾತ್ರ ಅಲ್ಲ. ಸೊ ಹಾಗಾಗಿ ಆ ವೃತ್ತದ ತ್ರಿಜ್ಯ ರೇಡಿಯಸ್ ಆಫ್ ಎ ಸರ್ಕಲ್ 28 ಮೀಟರ್ಸ್ ಬರುತ್ತೆ, 28 ಮೀಟರ್ ಬರುತ್ತೆ. ಆಪ್ಷನ್ 3 ಒನ್ನಲ್ಲಿ ಇದೆ ನೋಡ್ರಿ, ಇದು ಸರಿ ಉತ್ತರ ಆಗುತ್ತೆ. ಕ್ಲಿಯರ್, ಅರ್ಥ ಆಯ್ತಾ? ಸೊ ಪ್ರತಿ ಕ್ವಶನ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ನೀವು. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. What is the greatest value of A for which the 6-digit number 326A50 is divisible by 3? ನೋಡ್ರಿ 6 ಅಂಕಿಯ ಸಂಖ್ಯೆ 326A50 ಅಂದರೆ 1 2 3 ಇದು ಸೇರಿ 4 5 6 ಅಂಕಿಯ ಸಂಖ್ಯೆ. ಆ ಏನು ಒಳಗೊಂಡು ಇದು 6-digit ನಂಬರ್. ಅದನ್ನ 3ರಿಂದ ಭಾಗಿಸಲು ಎಯ ಗರಿಷ್ಠ ಮೌಲ್ಯ ಯಾವುದು ಅಂತಿದೆ. ಅಂದರೆ ಈ 6 ಅಂಕೆ ಸಂಖ್ಯೆ 3ರಿಂದ ಭಾಗ ಆಗಬೇಕು ಅಂದರೆ ಈ ಎ ಜಾಗದಲ್ಲಿ ಬರ್ತಕ್ಕಂಥ ಗರಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದೆ. ಸೊ ಇದಕ್ಕೆ 3ರ ಭಾಜಕತೆಯ ನಿಯಮ ತುಂಬ ಈಸಿ. ಡಿವಿಸಿಬಿಲಿಟಿ ರೂಲ್ ಆಫ್ 3 ಅಂತ ಕರಿತೀವಿ. 3ರ ಭಾಜಕತೆಯ ನಿಯಮ ಯಾರಿಗೆ ಗೊತ್ತಿರುತ್ತಲ್ಲ ಅವರು ಈ ಪ್ರಶ್ನೆಗೆ ಕರೆಕ್ಟಾಗಿ ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೋದು. ಹೆಂಗೆ ಅಂದರೆ 3ರ ಭಾಜಕತೆಯ ನಿಯಮ ಏನು ಹೇಳುತ್ತೆ ಅಂದರೆ ಇವೆಲ್ಲ ಸಂಖ್ಯೆಗಳ ಮೊತ್ತ, ಎಲ್ಲ ಅಂಕೆಗಳ ಮೊತ್ತ, ಡಿಜಿಟಲ್ ಸಮ್ ಅಂತ ಕರಿತೀವಿ.
ಅಂಕೆಗಳಂದರೆ ಇದು 3 + 2 5, 5 + 6 11, 11 + ಈ 5 ಎಷ್ಟು 16, 16 + 1 ಅಂದರೆ 16 ಬರುತ್ತೆ. ಈ ಎಲ್ಲ ಅಂಕೆಗಳನ್ನು ಕೂಡಿದಾಗ 16 ಬರುತ್ತೆ. ಎ ಜಾಗದಲ್ಲಿ ಯಾವ ಅಂಕೆ ಇದೆ ಗೊತ್ತಿಲ್ಲ, ಅದನ್ನು ಸೇರಿಸ್ಕೊಡ್ಕೋಬೇಕು. ಇವಾಗ ನೋಡ್ರಿ ಆಪ್ಷನ್ ನೋಡೋಣ. ಎ ಪ್ಲೇಸಲ್ಲಿ ಫಸ್ಟ್ ಆಪ್ಷನಲ್ಲಿ 2 ಇದೆಯಲ್ಲ, ಈ ಎ ಜಾಗದಲ್ಲಿ 2 ಹಾಕ್ಕೊಂಡ್ವಿ ಅಂದರೆ, ಎ ಜಾಗದಲ್ಲಿ ಇಲ್ಲಿ 2 ಹಾಕಿದ್ವಿ ಅಂದರೆ ಈ 16 + ಈ 2 ಕೂಡಿದಾಗ ಟೋಟಲ್ ಎಲ್ಲ ಅಂಕೆಗಳ ಮೊತ್ತ 20 ಆಗುತ್ತೆ. ಎ ಜಾಗದಲ್ಲಿ ಈ ಮೊದಲನೇ ಆಪ್ಷನಲ್ಲಿರೋ 2 ಹಾಕ್ಕೊಂಡೆ ಅಂದರೆ ಇವಾಗ ಇವೆಲ್ಲ ಅಂಕೆಗಳನ್ನು ಕೂಡ್ರಿ ಟೋಟಲಿ 16 + 2 20 ಅಲ್ಲ 18 ಬರುತ್ತೆ. 16 + 2 ಅಂದರೆ ನಾಟ್ 20, 18 ಬರುತ್ತೆ, 18 ಬರುತ್ತೆ. ಸೊ ನೋಡಿರಿ ಎಲ್ಲ ಅಂಕೆಗಳ ಮೊತ್ತ 18 ಬರುತ್ತೆ. ಈ 18 3ರಿಂದ ಭಾಗ ಆಗುತ್ತೆ. 18 3ರಿಂದ ಭಾಗ ಆಗುತ್ತೆ ಅಂದರೆ ಈ ಕಂಪ್ಲೀಟ್ ನಂಬರು ಕೂಡ 3ಯಿಂದ ಡಿವೈಡ್ ಆಗುತ್ತೆ. ಎ ಜಾಗದಲ್ಲಿ 2 ಹಾಕ್ಕೊಂಡಾಗ ಈ ಕಂಪ್ಲೀಟ್ ನಂಬರು 3ಯಿಂದ ಡಿವೈಡ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ನೋಡ್ರಿ, ಸೆಕೆಂಡ್ ಆಪ್ಷನ್ ಬರೋದಕ್ಕಿಂತ ನೋಡ್ರಿ ಇಲ್ಲಿ 2 ಹಾಕಿದೀವಲ್ಲ, 2ಕ್ಕೆ 3 ಕೂಡ್ರಿ 5 ಹಾಕ್ಬೋದು. ಎ ಜಾಗದಲ್ಲಿ 5 ಹಾಕಿರೋ 16 + 5 21 ಬರುತ್ತೆ. 21 3ರಿಂದ ಭಾಗ ಆಗುತ್ತೆ ಅಂದರೆ ಈ ಕಂಪ್ಲೀಟ್ ನಂಬರು ಕೂಡ 3ರಿಂದ ಭಾಗ ಆಗುತ್ತೆ. ಎ ಪ್ಲೇಸಲ್ಲಿ 2 ಹಾಕಿರೋ ಭಾಗ ಆಗುತ್ತೆ, ಎ ಪ್ಲೇಸಲ್ಲಿ 5 ಹಾಕಿದ್ರೂ ಭಾಗ ಆಗುತ್ತೆ. ಮತ್ತು ಈ 5ಕ್ಕೆ 3 ಕೂಡ್ರಿ 5 + 3 8 ಆಗುತ್ತಲ್ಲ, 16 + 8 24 ಆಗುತ್ತೆ. ಸೊ ಈ 24 3ರಿಂದ ಭಾಗ ಆಗುತ್ತೆ ಅಂದಮೇಲೆ ಈ ಎ ಜಾಗದಲ್ಲಿ 8 ಹಾಕ್ಕೊಂಡ್ರು ಕೂಡ ಈ ಕಂಪ್ಲೀಟ್ ನಂಬರು 3ಯಿಂದ ಡಿವೈಡ್ ಆಗುತ್ತೆ. ಸರ್ ಡಿಜಿಟ್ಸ್ ಅಷ್ಟೇ, 8 + 3 11, 11 ಅಂದರೆ ಎ ಪ್ಲೇಸಲ್ಲಿ ಒಂದೇ ಅಂಕೆ ಹಾಕಬೇಕು, ಡಬಲ್ ಡಿಜಿಟ್ ಎಲ್ಲ ಬರೆಯೋಂಗಿಲ್ಲ, ಸಿಂಗಲ್ ಡಿಜಿಟ್ ಮಾತ್ರ. ಇವಾಗ ಒಂದು ನಿಮಗೆ ಕ್ಲಾರಿಟಿ ಕೊಡ್ತೇನೆ. ಸೊ ಈ ಸಂಖ್ಯೆಯ ಎ ಜಾಗದಲ್ಲಿ 2 ಹಾಕ್ಕೊಂಡ್ರೆ ಈ ಕಂಪ್ಲೀಟ್ ನಂಬರು 3ಯಿಂದ ಡಿವೈಡ್ ಆಗುತ್ತೆ. ಎ ಪ್ಲೇಸಲ್ಲಿ 5 ಹಾಕಿದರೂ ಕೂಡ ಈ ಕಂಪ್ಲೀಟ್ ನಂಬರು 3ರಿಂದ ಭಾಗ ಆಗುತ್ತೆ. ಇದೇ ಎ ಜಾಗದಲ್ಲಿ 8 ಹಾಕಿದರೂ ಕೂಡ ಈ ಕಂಪ್ಲೀಟ್ ನಂಬರು 3ರಿಂದ ಡಿವೈಡ್ ಆಗುತ್ತೆ. ಅಂದರೆ ಎ ಪ್ಲೇಸಲ್ಲಿ 2 ಹಾಕಿದರೂ ಆ ಸಂಖ್ಯೆ ಕಂಪ್ಲೀಟಾಗೆ 3ರಿಂದ ಭಾಗ ಆಗುತ್ತೆ. ಎ ಜಾಗದಲ್ಲಿ 5 ಹಾಕ್ಕೊಂಡ್ರು ಕೂಡ ಆ ಸಂಖ್ಯೆ ಕಂಪ್ಲೀಟಾಗಿ 3ರಿಂದ ಡಿವೈಡ್ ಆಗುತ್ತೆ. ಎ ಪ್ಲೇಸಲ್ಲಿ 8 ಹಾಕಿದರೂ ಕೂಡ ಆ ಸಂಖ್ಯೆ ಕಂಪ್ಲೀಟಾಗಿ 3ರಿಂದ ಡಿವೈಡ್ ಆಗುತ್ತೆ. ಎ ಪ್ಲೇಸಲ್ಲಿ 2 ಬರ್ಬೋದು, 5 ಬರ್ಬೋದು, 8 ಬರ್ಬೋದು. ಇಲ್ಲಿ ಕೇಳಿರೋದು ಈ 3 ಅಂಕೆಗಳಲ್ಲಿ ಗರಿಷ್ಠ ಮೌಲ್ಯ ಅಂತ ಕೇಳಿದ್ದಾನೆ. ಗರಿಷ್ಠ ಮೌಲ್ಯ ಅಂದರೆ ಗ್ರೇಟೆಸ್ಟ್ ವ್ಯಾಲ್ಯೂ ಅಂತ ಇಂಗ್ಲೀಷಲ್ಲಿ ಹೇಳಿದ್ದಾನೆ. ಗರಿಷ್ಠ ಅಂದರೆ ದೊಡ್ಡದು ಯಾವುದು, ಈ 3ರಲ್ಲಿ ದೊಡ್ಡದಂದರೆ 8. ಸೊ ಹಾಗಾಗಿ ಎ ಜಾಗದಲ್ಲಿ ಬರ್ತಕ್ಕಂಥ ಗರಿಷ್ಠ ಮೌಲ್ಯ ಅಂದರೆ 8 ಗರಿಷ್ಠ. ಹಾಗಾಗಿ 2 ಬರೆಯೋಂಗಿಲ್ಲ. ಇದಕ್ಕೆ ಆನ್ಸರು ಆಪ್ಷನ್ 3 8 ಹೇಳ್ಬೇಕು. ಕ್ಲಿಯರಾ? ಆ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ತಪ್ಪಾಗಲ್ಲ. ನೀಟಾಗಿ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಆನ್ಸರು ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಒಂದು ಮ್ಯಾಥಮೆಟಿಕಲ್ ಇಕ್ವೇಷನ್ ಕೊಟ್ಟಿದ್ದಾನೆ, ಭಿನ್ನ ರಾಶಿಗಳನ್ನು ಕೊಟ್ಟಿದ್ದಾನೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಫಸ್ಟಲ್ಲಿ 7/3 ಅಂತ ಭಿನ್ನ ರಾಶಿ ಇದೆ, ಪ್ಲಸ್ ಮತ್ತೆ 7/3 ಅಂತಲೇ ಇದೆ, ಹಾಗೆ ಬರುತ್ತೀನಿ. ಆದರೆ ಇಲ್ಲಿ ಡಿವೈಡ್ ಬೈ ಸಿಂಬಲ್ ಇದೆ ನೋಡ್ರಿ. ಈ ಡಿವೈಡ್ ಬೈ ಸಿಂಬಲ್ ತೆಗೆದು ನಾನು ಇಂಟು ಹಾಕ್ತೇನೆ. ಡಿವೈಡ್ ಬೈ ಸಿಂಬಲ್ ತೆಗೆದು ಇಂಟು ಹಾಕ್ತಾಗ ಇದು 14/3 ಇದೆಯಲ್ಲ, ಅದು ರೆಸಿಪ್ರೋಕಲ್ ಆಗುತ್ತೆ, 3/14 ಆಗುತ್ತೆ, 3/14 ಆಗುತ್ತೆ. ಆಮೇಲೆ -1/7 ಹಾಗೆ ಬರೀತಾ ಅದನ್ನೇ. ಆಮೇಲೆ ಅಗೇನ್ ಈ ಡಿವೈಡ್ ಬೈ ಸೈನ್ ತೆಗೆದು ಇಂಟು ಹಾಕ್ತಾಗ ಇದು -14/49 ಇದೆಯಲ್ಲ, ಅದು ಉಲ್ಟಾ ಆಗುತ್ತೆ, -49/14 ಆಗುತ್ತೆ, 49/14 ಆಗುತ್ತೆ. ರೈಟ್ ಸೈಡ್ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಎಕ್ಸ್ ಬರೀತೇನೆ. ಇವಾಗ ನೋಡ್ರಿ, ಇಂಟು ಇದೆ ಅಂದರೆ ಫಸ್ಟ್ ಇವೆಲ್ಡು ಸಿಂಪ್ಲಿಫೈ ಮಾಡಬೇಕು, ಇಂಟು ಇದೆ ಅಂದರೆ ಇವೆಲ್ಡು ಸಿಂಪ್ಲಿಫೈ ಮಾಡಬೇಕು, ಆಮೇಲೆ ಲಾಸ್ಟಿಗೆ ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. ಇಲ್ಲಿ ಮೇಲಿರೋ 3 ಕೆಳಗಿರೋ 3 ಕ್ಯಾನ್ಸಲ್ ಆಗುತ್ತೆ. 7 1 7 2 14 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 7 1 7 7 49 ಕ್ಯಾನ್ಸಲ್ ಆಗುತ್ತೆ. ಮತ್ತು 7 1 7 2 14 ಕ್ಯಾನ್ಸಲ್ ಆಗುತ್ತೆ. ಇನ್ನು ಏನೇನು ಉಳಿದವನ್ನ ಬರಿತಾ ಹೋಗೋಣ. ಇಲ್ಲಿ 7/3 ಇದೆ, ಪ್ಲಸ್ ಇದೆಯಲ್ಲ, ಪ್ಲಸ್ ಹಾಗೆ ಬರಿತೀನಿ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ ಅಂದರೆ 1/2 ಬರಿತೀನಿ. ನೋಡಿರಿ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಮೇಲ್ಗಡೆ 1 ಕೆಳಗಡೆ 2 ಇದೆ ಅಂದರೆ 1/2 ಬರುತ್ತೆ. ರೈಟ್ ಸೈಡಲ್ಲಿ ಎಕ್ಸ್. ಇದು 1/2 ಅಂದರೆ ಅರ್ಧ ಪ್ಲಸ್ ಅರ್ಧ ಕೂಡಿದಾಗ ಅರ್ಧ ಪ್ಲಸ್ ಅರ್ಧ ಅಂದರೆ 1 ಆಗುತ್ತೆ. 1/2 + 1/2 ಅಂದರೆ ಅದು 1ಕ್ಕೆ ಸಮ. 1ಕ್ಕೆ ಸಮ ಅಂದರೆ ಸೊ ಇವೆರಡು ಸೇರಿ +1 ಬರಿತೀನಿ ಅಷ್ಟೇ. ಇವಾಗ ಇನ್ನು ಸಿಂಪ್ಲಿಫೈ ಮಾಡ್ಬೇಕಂದ್ರೆ ನೋಡ್ರಿ, 3ರಿಂದ 1 ಗುಣಾಕಾರ ಮಾಡಿರಿ. 3 1 3 ಪ್ಲಸ್ ಈ 7 ಅಂದರೆ 10 ಆಗುತ್ತೆ. 3 1 3 ಪ್ಲಸ್ 7 10 ಆಗುತ್ತೆ. ಡಿವೈಡ್ ಬೈ ಈ ಛೇದ ಅಂದರೆ ಡಿನಾಮಿನೇಟರ್ 3 ಹಾಗೆ ಬರ್ಕೊಂಡ್ರೆ ಇದ್ರ ಫೈನಲ್ ಆನ್ಸರು 10/3 ಬರುತ್ತೆ. 10/3 ಅನ್ನೋದು ನೋಡ್ರಿ ಥರ್ಡ್ ಆಪ್ಷನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಸುಲಭವಾಗಿ ನಾವು ಆ ಲೆಕ್ಕವನ್ನು ಬಿಡಿಸ್ಬೋದು. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಇಲ್ಲೂ ಮ್ಯಾಥಮೆಟಿಕಲ್ ಇಕ್ವೇಷನ್ನು ಸಿಂಪ್ಲಿಫಿಕೇಷನ್ನೇ ಇದೆ.
ಸೊ ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಫುಲ್ ಇಲ್ಲಿಂದ ಇಲ್ಲಿಗೆ ಸ್ಕ್ವೇರ್ ರೂಟ್ ಇದೆ. ಇದರೊಳಗಡೆ ಕ್ಯೂಬ್ ರೂಟ್ ಆಫ್ 27 ಇದೆ. 27ಕ್ಕೆ ಘನಮೂಲ ಅಂತ. ಯಾವ ಸಂಖ್ಯೆನ 3 ಸಲ ಗುಣಿಸಿದ್ರೆ 27 ಬರುತ್ತೆ? 3 ಕ್ಯೂಬ್ ಅಂದರೆ 27 ಆಗುತ್ತಲ್ಲ. ಹಾಗಾಗಿ 27ರ ಘನಮೂಲ 27 ಕ್ಯೂಬ್ ರೂಟ್ 3 ಬರುತ್ತೆ. ಇದು ಕ್ಯೂಬ್ ರೂಟ್ 3 ಬರೆದಾದ್ಮೇಲೆ ಮತ್ತೆ ಈ ಕ್ಯೂಬ್ ರೂಟ್ ಹಾಕೋ ಅವಶ್ಯಕತೆ ಇಲ್ಲ. ಮೈನಸ್ ಈ 2 ಹಾಗೆ ಬರಿತೀನಿ. ಇಂಟು ಕ್ಯೂಬ್ ರೂಟ್ ಆಫ್ 8 ಅಂದರೆ 8ರ ಘನಮೂಲ. ಯಾವ ಸಂಖ್ಯೆನ 3 ಸಲ ಗುಣಿಸಿದ್ರೆ 8 ಬರುತ್ತೆ? 2 ಇಂಟು 2 ಇಂಟು 2, 2 2 4, 4 2 8 ಅಲ್ಲ. 2 ಕ್ಯೂಬಲ್ಲಿ 8 ಅಂದಮೇಲೆ 8 ಕ್ಯೂಬ್ ರೂಟ್ 2 ಬರುತ್ತೆ. ಪ್ಲಸ್ ಇಲ್ಲಿ 125ರ ಘನಮೂಲ ಹೇಳಿದ್ದಾನೆ. 125 ಕ್ಯೂಬ್ ರೂಟ್ ಅಂದರೆ 5 ಬರೀತೀನಿ. ಯಾಕಂದರೆ 5 ಕ್ಯೂಬ್ ವ್ಯಾಲ್ಯೂ 125. 5 ಕ್ಯೂಬ್ ಅಂದರೆ 125 ಆದಮೇಲೆ 125ಕ್ಕೆ ಕ್ಯೂಬ್ ರೂಟು 5 ಘನಮೂಲ. ಸೊ ಈಕ್ವಲ್ ಟು ಕ್ವಶನ್ ಮಾರ್ಕ್ ರೈಟ್ ಸೈಡಿಗೆ ಹಾಗೆ ಬರ್ತೀನಿ, ಇಲ್ಲ ಎಕ್ಸ್ ಬರ್ಕೊಳ್ರಿ. ಇವಾಗ ಫಸ್ಟ್ ಅಕಾರ್ಡಿಂಗ್ ಟು ಬಾಡ್ ಮಾಸ್ ನಿಯಮದ ಪ್ರಕಾರ ಇವೆರಡು ಗುಣಾಕಾರ ಮಾಡಬೇಕು. 3 ಮೈನಸ್ ಆಗಿರಲಿ, 2 2 4 ಪ್ಲಸ್ 5 ಬರ್ಕೊಳ್ರಿ. ಸೊ ಈಕ್ವಲ್ ಟು ರೈಟ್ ಸೈಡಲ್ಲಿ ಎಕ್ಸ್ ಬರೀನ. ಇವಾಗ ಇದು ಏನಿಲ್ಲ ಅಂದ್ರೆ +3 ಇದು +5, 5 + 3 8, 8 ಮೈನಸ್ 4 ಅಂದರೆ 8 ಮೈನಸ್ 4 ಅಂದರೆ 4 ಬರುತ್ತೆ. ಸೊ ಫೈನಲಿ ಇದು 4 ಉಳಿಯುತ್ತೆ. 4ಗೆ ಸ್ಕ್ವೇರ್ ರೂಟ್ ಎಷ್ಟು ಬರುತ್ತೆ? 2 ಬರುತ್ತಲ್ಲ. ಫೈನಲ್ ಆನ್ಸರ್ ಇದಕ್ಕೆ 2 ಬರುತ್ತೆ. 2 ಅನ್ನೋದು ಆಪ್ಷನ್ 3rd ಒನ್ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಈ ರೀತಿ ಅದನ್ನು ನಾವು ಬಿಡಿಸ್ತೀವಿ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಬನ್ನಿ. ಔಟ್ ಆಫ್ ಎ ಸರ್ಟೈನ್ ನಂಬರ್ ಆಫ್ ಮಾರ್ಬಲ್ಸ್ 3/5 ಆರ್ ರೆಡ್ ಆ್ಯಂಡ್ ಹಾಫ್ ಆಫ್ ದ ರಿಮೈನಿಂಗ್ ಆರ್ ಗ್ರೀನ್. ಇಫ್ ದ ನಂಬರ್ ಆಫ್ ಗ್ರೀನ್ ಮಾರ್ಬಲ್ಸ್ ಈಸ್ 12, ದೆನ್ ಹೌ ಮೆನಿ ಆರ್ ರೆಡ್ ಮಾರ್ಬಲ್ಸ್ ಅಂತಿದೆ. ಒಂದು ನಿರ್ದಿಷ್ಟ ಸಂಖ್ಯೆಯ ಗೋಲಿಗಳು ಅಂತಿದೆ. ಮಾರ್ಬಲ್ಸ್ ಅಂದರೆ ಗೋಲಿಗಳಿದಾವೆ, ಒಂದಿಷ್ಟು ಗೋಲಿಗಳಿದಾವೆ. ಒಬ್ಬ ಸ್ಟೂಡೆಂಟ್ ಅಥವಾ ಒಬ್ಬ ಹುಡುಗನ ಹತ್ರ ಒಂದಿಷ್ಟು ಗೋಲಿಗಳಿದ್ದಾವೆ. ಆ ಗೋಲಿಗಳಲ್ಲಿ 5ನೇ 3 ಭಾಗವು ಕೆಂಪು ಬಣ್ಣದ್ದಾಗಿದೆ. ಅಂದರೆ ಎಷ್ಟು ಗೋಲಿಗಳಿರ್ತಾವಲ್ಲ ಅದರಲ್ಲಿ ಇಲ್ಲಿ ಛೇದ 5 ಇದೆ ಅಂದರೆ ಆ ಗೋಲಿಗಳನ್ನು 5 ಸಮಭಾಗ ಮಾಡಿದರೆ ಅದರಲ್ಲಿ 3 ಭಾಗಷ್ಟು ಗೋಲಿಗಳು ಕೆಂಪು ಬಣ್ಣದವಿದ್ದಾವೆ ಅಂತ. ಉಳಿದ ಅರ್ಧದಷ್ಟು ಹಸಿರು ಬಣ್ಣದ್ದಾಗಿದೆ ಅಂತಿದೆ. ಉಳಿದಿರೋ ಗೋಲಿಗಳಲ್ಲಿ ಅರ್ಧ ಭಾಗದಷ್ಟು ಹಸಿರು ಇದ್ದಾವೆ ಅಂತ. 3ರಲ್ಲಿ 5 ಭಾಗದಷ್ಟು ಕೆಂಪು ಬಣ್ಣದವಿದಾವಲ್ಲ, ಆ 3ರಲ್ಲಿ 5 ಭಾಗದಷ್ಟು ಆಗಿದ್ದಾವೆ ಅಂದರೆ ಇನ್ನು 5ರಲ್ಲಿ 3 ಭಾಗದಷ್ಟು ಕೆಂಪು ಬಣ್ಣದವಿದಾವೆ ಅಂದರೆ ಇನ್ನು 5ರಲ್ಲಿ 2 ಭಾಗದಷ್ಟು ಉಳಿದಿರ್ತವೆ ಅಂತ. 5ರಲ್ಲಿ 2 ಭಾಗದಷ್ಟು ಉಳಿದಿರ್ತಾವೆ. 5ರಲ್ಲಿ 3 ಭಾಗದಷ್ಟು ಕೆಂಪು ಬಣ್ಣದವಿದಾವೆ ಅಂದರೆ ಇನ್ನು 5ರಲ್ಲಿ 2 ಭಾಗದಷ್ಟು ಗೋಲಿಗಳು ಉಳ್ಕೊಂಡಿದ್ದಾವೆ. ಈ ಉಳಿದ ಗೋಲಿಗಳಲ್ಲಿ ಅರ್ಧದಷ್ಟು ಅಂದರೆ ಇಂಟು 1/2 ಅರ್ಧದಷ್ಟು ಏನಿದಾವೆ ಅಂದರೆ ಹಸಿರು ಬಣ್ಣದವಿದ್ದಾವೆ ಅಂತ. ಅರ್ಧದಷ್ಟು ಅಂದರೆ ನೋಡ್ರಿ 2 2 ಕ್ಯಾನ್ಸಲ್, ಇನ್ನು 1/5 ಬರ್ತೀನಿ. 5ರಲ್ಲಿ 1 ಭಾಗದಷ್ಟು ಏನಿದಾವೆ ಅಂದರೆ ಹಸಿರು ಬಣ್ಣದವಿದ್ದಾವೆ ಅಂತ. ಹಸಿರು ಗೋಲಿಗಳ ಸಂಖ್ಯೆ 12 ಆಗಿದ್ದರೆ ಕೆಂಪು ಗೋಲಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ 5ರಲ್ಲಿ 1 ಭಾಗದಷ್ಟು ಹಸಿರು ಬಣ್ಣದವಿದ್ದಾವೆ ಅಂತ. ಟೋಟಲಿ ನೋಡ್ರಿ 5 ಭಾಗದಲ್ಲಿ 1 ಭಾಗದಷ್ಟು ಹಸಿರು ಬಣ್ಣದವಿದ್ದಾವೆ ಅಂತ. 5ರಲ್ಲಿ ಗೊತ್ತಾಯ್ತಲ್ಲ ಫಸ್ಟ್ ಇದನ್ನ ಹೆಂಗೆ ಬರ್ಕೊಂಡೆ ಅಂತ. ಇನ್ನೂ ಕ್ಲಾರಿಟಿ ನಿಮಗೆ ಇನ್ನೊಂದ್ಸಲ ಹೇಳ್ಕೊಟ್ಬಿಡ್ತೀನಿ ನೋಡ್ರಿ. 5 ಭಾಗದಲ್ಲಿ 3 ಭಾಗದಷ್ಟು ಕೆಂಪು ಬಣ್ಣದವಿದ್ದಾವೆ. 5ರಲ್ಲಿ 3 ಭಾಗದಷ್ಟು ಕೆಂಪು ಬಣ್ಣದವಿದ್ದಾವೆ ಅಂದರೆ ಇನ್ನು 5ರಲ್ಲಿ 2 ಭಾಗದಷ್ಟು ಉಳ್ಕೊಂಡಿದ್ದಾವೆ ಅಂತ. ಉಳಿದಿರೋ ಗೋಲಿಗಳಲ್ಲಿ ಅರ್ಧದಷ್ಟು ಅಂತೇಳಿದ್ದಾನೆ. ಅರ್ಧದಷ್ಟು ಅಂದರೆ ಇಂಟು 1/2 ಅಂತ ಹಾಕೋಬೇಕು. ಸಿಂಪ್ಲಿಫೈ ಮಾಡಿದ್ರೆ 2 2 ಕ್ಯಾನ್ಸಲ್, ಮೇಲ್ಗಡೆ 1 ಕೆಳಗಡೆ 5 ಇದೆ. ಉಳಿದಿರೋ ಗೋಲಿಗಳಲ್ಲಿ ಅರ್ಧದಷ್ಟು ಅಂದರೆ 5ರಲ್ಲಿ ಇನ್ನು 1 ಭಾಗದಷ್ಟು ಅಂತ. 5ರಲ್ಲಿ 1 ಭಾಗದಷ್ಟು ಹಸಿರು ಬಣ್ಣದ ಗೋಲಿಗಳಿದ್ದಾವೆ ಅಂತ. ಆ ಹಸಿರು ಬಣ್ಣದ ಗೋಲಿಗಳ ಸಂಖ್ಯೆ 12 ಅಂತ ಹೇಳಿದ್ದಾನೆ. 12 ಅಂದರೆ 5ರಲ್ಲಿ 1 ಭಾಗದಷ್ಟು ಮಾತ್ರ ಹಸಿರು ಗೋಲಿಗಳಿರೋದು. 1 ಭಾಗಕ್ಕೆ 12 ಗೋಲಿಗಳಾದರೆ 1 ಭಾಗಕ್ಕೆ 12 ಗೋಲಿಗಳಾದರೆ ಕೆಂಪು ಬಣ್ಣದ ಗೋಲಿಗಳ ಸಂಖ್ಯೆ ಅಂದರೆ ಕೆಂಪು ಬಣ್ಣದ ಎಷ್ಟು ಭಾಗದಷ್ಟು ಇದ್ದಾವೆ? 3 ಭಾಗದಷ್ಟು ಇದ್ದಾವೆ. 1 ಭಾಗಕ್ಕೆ 12 ಹಸಿರು ಗೋಲಿಗಳಿದಾವೆ ಅಂದರೆ 3 ಭಾಗಕ್ಕೆ ಎಷ್ಟು ಕಂಡು ಹಿಡ್ಕೊಳ್ರಿ? ಕೆಂಪು ಗೋಲಿಗಳ ಸಂಖ್ಯೆ ಸಿಗುತ್ತೆ. 12 ಇಂಟು 3 ಅಂದರೆ 12 3 36, ಕೆಳಗಿರೋ 1 ಅವಶ್ಯಕತೆ ಇಲ್ಲ. ಕೆಂಪು ಬಣ್ಣದ ಗೋಲಿಗಳ ಸಂಖ್ಯೆ 36 ಬರುತ್ತೆ. 36 ಅನ್ನೋದು ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿದೆ. ಇದು ಕರೆಕ್ಟ್ ಆನ್ಸರ್. ಕ್ಲಿಯರಾ? ಇಷ್ಟೇ ಸಿಂಪಲ್ ಅದು ಲೆಕ್ಕ ಮಾಡೋದು. ನೆಕ್ಸ್ಟ್ ಕ್ವಶನ್ ಬರೋಣ. In a figure, L1 is parallel to L2 and angle 1 equal to 115 degree, angle 2 equal to 40 degree, then angle 3 is equal to ಅಂತ ನೋಡ್ರಿ. ಚಿತ್ರದಲ್ಲಿ ಇದು L1 ಅಂತ, ಇದು L1 ಅಂದರೆ ಫಸ್ಟ್ ಲೈನ್ ಅಂತ, ಇದು L2 ಅಂದರೆ ಸೆಕೆಂಡ್ ಲೈನ್. ಇವೆರಡು ಸಮಾಂತರವಾಗಿವೆ ಅಂತ ಕೊಟ್ಟಿದ್ದಾನೆ. ಇವೆರಡು ಪ್ಯಾರಲಲ್ ಲೈನ್ಸ್. L1 L2 ಅನ್ನೋ ಇವೆರಡು ಸಮಾಂತರ ರೇಖೆಗಳು ಅಂತ. ಆಂಗಲ್ 1 equal to 115 ಡಿಗ್ರಿ ಅಂತಿದೆಯಲ್ಲ, ಇದು 1 ಅಂತ ಇಲ್ಲಿ ಕೊಟ್ಟಿದ್ದಾನೆ. ಈ ಆಂಗಲ್ 1 ಇಲ್ಲಿ 115 ಡಿಗ್ರಿ ಅಂತ ಹೇಳಿದ್ದಾನೆ.
ಆಮೇಲೆ ಆ್ಯಂಗಲ್ 2 ಈಕ್ವಲ್ ಟು ಇದು ಆ್ಯಂಗಲ್ 2 ಇದು 40 ಡಿಗ್ರಿ ಅಂತ ಹೇಳಿದ್ದೀನಿ, ಇಲ್ಲಿ 40 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಆ್ಯಂಗಲ್ 3 ಎಷ್ಟು ಬರುತ್ತೆ? ಇದು ಆ್ಯಂಗಲ್ 3 ಇದು ಆ್ಯಂಗಲ್ 3 ಅಂದರೆ ಎಷ್ಟು ಡಿಗ್ರಿ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. 3 ಜಾಗದಲ್ಲಿ ಎಷ್ಟು ಡಿಗ್ರಿ ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಆ್ಯಂಗಲ್ 3 ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಆ್ಯಂಗಲ್ 3 ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ನು. ಫಸ್ಟ್ ಅವೆಲ್ಲ ನಮಗೆ ಏನು ಗೊತ್ತಿರಬೇಕು ಅಂದರೆ ಬೇಸಿಕ್ ಪಾಯಿಂಟ್ಸ್ ಎಲ್ಲ ಗೊತ್ತಿದ್ರೆ ಇಲ್ಲೇನು ಭಾಳ ಕ್ಯಾಲ್ಕುಲೇಷನ್ ಇಲ್ಲ, ನಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಹೆಂಗೆ ಈಸಿಯಾಗಿ ಆನ್ಸರ್ ಬರುತ್ತೆ ಅಂದ್ರೆ, ಇದು 115 ಡಿಗ್ರಿ ಇದೆ ಅಂದರೆ, ಈ ಆ್ಯಂಗಲ್ 115 ಡಿಗ್ರಿ ಇದೆ ಅಂದರೆ, ಇದು ಈ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದ ರೇಖೆ ಕಟ್ ಮಾಡಿದೆ. ಎರಡು ಸಮಾಂತರ ರೇಖೆಗಳು L1 L2 ಅನ್ನೋ ಎರಡು ಸಮಾಂತರ ರೇಖೆಗಳು, ಪ್ಯಾರಲಲ್ ಲೈನ್ಸ್. ಎರಡೂ ಪ್ಯಾರಲಲ್ ಲೈನ್ಸ ಒಂದು ಟ್ರಾನ್ಸ್ವರ್ಸಲ್ ಲೈನ್ಸ್ ಕಟ್ ಮಾಡಿದೆ ಅಂದರೆ, ಈ ಲೈನ ಲೆಫ್ಟ್ ಸೈಡಲ್ಲಿ ಬರ್ತಕ್ಕಂಥ ಆ್ಯಂಗಲ್ಲು ಮೇಲಿರೋ ಲೈನ ಲೆಫ್ಟ್ ಸೈಡಲ್ಲಿ ಬರೋ ಆ್ಯಂಗಲ್ನ ನಾವು ಅನುರೂಪ ಕೋನಗಳು ಅಂತ ಕರಿತೀವಿ, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರಿತೀವಿ. ಈ ಅನುರೂಪ ಕೋನಗಳು ಯಾವಾಗಲೂ ಸಮ ಇರ್ತವೆ. ಇದು 115 ಡಿಗ್ರಿ ಇದೆ ಅಂದರೆ ಇದು 115 ಬರೀತೀನಿ. ಇದು ನೋಡ್ರಿ 115 ಬರೀತೀನಿ, ಅಥವಾ ಹಂಗಾದರೂ ತಗೋಬೋದು. ಇನ್ನೊಂದು ಮೆಥಡು, ಇದು ಸರಳ ರೇಖೆ ಸ್ಟ್ರೈಟ್ ಲೈನು, ಇಲ್ಲಿ ಒಂದು ಲೈನ್ ಎಳ್ತೀವಿ ಅಂದರೆ ಈ ಸರಳ ರೇಖೆ ಮೇಲೆ ಉಂಟಾದ ಈ ಎರಡೂ ಕೋನಗಳು ಮತ್ತು ಇವೆರಡೂ ಸೇರಿ 180 ಡಿಗ್ರಿ ಇರಬೇಕು. ಇದು 115 ಇದೆ ಅಂದರೆ ಈ ಕಡೆ ಇನ್ನು 65 ಬರಿಬೇಕು, ಯಾಕಂದ್ರೆ ಇವೆರಡು ಕೂಡಿದಾಗ 180 ಆಗುತ್ತೆ. ಸೊ ಆಗಲೇ ಹೇಳಿದ್ನಲ್ಲ, ಇದು ಸರಳ ರೇಖೆ ಇವೆರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆ ಕಟ್ ಮಾಡಿದೆ ಅಂದರೆ, ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಭಾಗದಲ್ಲಿ ಉಂಟಾಗಿರೋ ಕೋನ, ಈ ಲೈನ್ನ ರೈಟ್ ಸೈಡಲ್ಲಿ ಮೇಲ್ಭಾಗದಲ್ಲಿ ಉಂಟಾಗಿರೋ ಕೋನ ಇವೆರಡು ಸಮ ಇರ್ತವೆ. ಇದು 65 ಡಿಗ್ರಿನೇ ಬರೀತೀನಿ. ಸೊ ಅದು 65 ಡಿಗ್ರಿ ಬರೀತೀನಿ ನೋಡ್ರಿ, ಅದು 65 ಡಿಗ್ರಿ ಅಂತ ಬರೀತೀನಿ. ನಮಗೆ ಬೇಕಾಗಿರೋದು ಆ್ಯಂಗಲ್ 3 ಈಕ್ವಲ್ ಟು ಎಷ್ಟು ಅಂತ. ಇದು 65 ಡಿಗ್ರಿ. ಆಮೇಲೆ ಆ್ಯಂಗಲ್ 2 ಇದೆಯಲ್ಲ, ಆ್ಯಂಗಲ್ 2 ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ 40 ಡಿಗ್ರಿ. 65 + 40 ಅಂದರೆ 105 ಡಿಗ್ರಿ ಆಗುತ್ತೆ. ಸೊ ನೋಡ್ರಿ, ಇವೆರಡು ಕೂಡಿದಾಗ 105 ಆಗುತ್ತೆ. ಇದಿಷ್ಟು ತ್ರಿಭುಜ. ಈ ತ್ರಿಭುಜದಲ್ಲಿ ನೋಡ್ರಿ, ಅದಿಷ್ಟು ತ್ರಿಭುಜ ನಾನು ದೊಡ್ಡದಾಗಿ ಬರೀತೇನೆ. ಇದು ಎಷ್ಟಿದೆ ಅಂದರೆ 40 ಡಿಗ್ರಿ ಇದೆ ಆ್ಯಂಗಲ್ 2, ಇದು 65 ಡಿಗ್ರಿ ಇದೆ. 65 40 105 ಆಗುತ್ತೆ. 180 105 ಕಳೆದ್ರೆ ಈ ಭಾಗದಲ್ಲಿ 75 ಡಿಗ್ರಿ ಬರುತ್ತೆ. 75 ಡಿಗ್ರಿ ಬರುತ್ತೆ. ಈ ಕಡೆ ಒಳಭಾಗದಲ್ಲಿ 75 ಡಿಗ್ರಿ ಬರುತ್ತೆ. ಸೊ ಈ ಮೂರು ಕೋನಗಳ ಮೊತ್ತ ತ್ರಿಭುಜ ಆಕಾರದಲ್ಲಿ ಕಾಣಿಸೋದ್ರಿಂದ ಈ ಮೂರು ಕೋನಗಳ ಮೊತ್ತ 180 ಇರಬೇಕು. ಆಮೇಲೆ ಇದು ಸರಳ ರೇಖೆ ಅಂದಮೇಲೆ ಈ ಸರಳ ರೇಖೆ ಮೇಲೆ ಉಂಟಾದ ಈ ಒಳಗಡೆ ಕೋನ, ಈ ಹೊರಗಡೆ ಕೋನ, ಇವೆರಡೂ ಕೋನಗಳ ಮೊತ್ತ 180 ಇರಬೇಕು. ಆ 180ರಲ್ಲಿ ಒಳಗಿರೋ ಕೋನ 75 ಮೈನಸ್ ಮಾಡಿದ್ರೆ ಇನ್ನು ಉಳಿದಿರೋದು ಎಷ್ಟು ಅಂದರೆ 105 ಡಿಗ್ರಿ. ಈ 3 ಇರುತ್ತಲ್ಲ, 3 ಜಾಗದಲ್ಲಿ ಬರ್ತಕ್ಕಂಥ 105 ಡಿಗ್ರಿ ಇದು ಕರೆಕ್ಟ್ ಆನ್ಸರ್. ಈ ರೀತಿ ಆನ್ಸರ್ ಮಾಡ್ತೀವಿ. ಒಂದು ವಿಧಾನ. ಇಲ್ಲ ಇನ್ನೂ ಕ್ಲಾರಿಟಿ ಬೇಕಂದರೆ ಇನ್ನೊಂದು ವಿಧಾನದ ಮೂಲಕ ನಿಮಗೆ ಹೇಳ್ಕೊಡ್ತೀನಿ ನೋಡ್ರಿ. ಸೊ ಆ ಚಿತ್ರನ ನಾನು ನಿಮಗೆ ಅಲ್ಲಿ ಕಾಣಿಸ್ತಾ ಇದ್ರೆ ರೀಡ್ರಾ ಮಾಡ್ತಾ ಇದ್ದೀನಿ, ಡಯಾಗ್ರಾಮ್ನ ರೀಡ್ರಾ ಮಾಡ್ತಾ ಇದ್ದೀನಿ. ಸೊ ಡಯಾಗ್ರಾಮ್ ಈ ರೀತಿ ರೀಡ್ರಾ ಮಾಡ್ಕೊಂಡ್ಬಿಟ್ಟು ನಿಮಗೆ, ಸೊ ಇದು 115 ಡಿಗ್ರಿ ಇದೆ ಆ್ಯಂಗಲ್ 1. ಇದು 1 ಅಂದರೆ 115 ಡಿಗ್ರಿ ಇದೆ. ಸೊ ಇದು 115 ಡಿಗ್ರಿ ಇದೆ ಅಂದರೆ ಇವೆರಡು ಸೇರಿ 180 ಆಗಬೇಕು. ಹಾಗಾಗಿ ಇದನ್ನು 65 ಬರೀತೀನಿ, ಅದು 65 ಬರೀತೀನಿ. ಇವೆರಡು ಸಮಾಂತರ ರೇಖೆಗಳನ್ನು ಈ ಛೇದಕ ರೇಖೆ ಕಟ್ ಮಾಡಿದಾಗ ಈ ಪಾಯಿಂಟಿಂದ ರೈಟ್ ಸೈಡಲ್ಲಿ ಮೇಲ್ಭಾಗದಲ್ಲಿರೋ ಕೋನ, ಈ ಮೇಲ್ಭಾಗದಲ್ಲಿರೋ ಕೋನ ಇವೆರಡು ಸಮವಾಗಿರ್ತವೆ. ಇದು 65 ಇದೆ ಅಂದರೆ ಇದು 65 ಬರೀತೀನಿ. ಇದು ಆ್ಯಂಗಲ್ 2 ಅಂದರೆ 40 ಡಿಗ್ರಿ ಕೊಟ್ಟಿದ್ದಾನೆ, ಇದನ್ನು 40 ಡಿಗ್ರಿ ಬರೀತೀನಿ. ಸೊ ಇದಕ್ಕೆ ನಾನು ಎ, ಇದು ಬಿ, ಇದು ಸಿ ಅಂತ ಹೆಸರು ಕೊಡ್ತೀನಿ. ಅಂದರೆ ABC ಅನ್ನೋದು ಇದಿಷ್ಟು ತ್ರಿಭುಜ. ಸೊ ಈ ತ್ರಿಭುಜದಲ್ಲಿ ಎರಡು ಒಳಕೋನಗಳು ಗೊತ್ತಿದೆ, 40 + 65 105 ಆಗುತ್ತಲ್ಲ. ಈ ತ್ರಿಭುಜದ ಎರಡೂ ಕೋನಗಳು 105 ಡಿಗ್ರಿ, ಅದರ ಬಾಹ್ಯ ಕೋನಕ್ಕೆ ಸಮ ಇರುತ್ತೆ. ಇದು 105 ಡಿಗ್ರಿನೇ ಬರುತ್ತೆ ನೋಡ್ರಿ. ಈ ತ್ರಿಭುಜದ ಬಾಹ್ಯ ಕೋನ ಎಕ್ಸ್ಟರ್ನಲ್ ಆ್ಯಂಗಲ್ ಇದರ ಪಕ್ಕದ ಬಿಟ್ಟು ಉಳಿದ ಎರಡು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಇದು ಸಮ ಇರುತ್ತೆ ಅಂತ. ತ್ರಿಭುಜದ ಇದು ಬಾಹ್ಯ ಕೋನ ಎರಡು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಇರುತ್ತೆ ಅಂದರೆ ಇವೆರಡು ಕೂಡಿರೋ 105 ಬರುತ್ತಲ್ಲ, ಆ 105 ಇಲ್ಲಿ ಬರುತ್ತೆ. ಹಾಗಾಗಿ ಇದು ಆ್ಯಂಗಲ್ 3 ಅಂದರೆ 105 ಡಿಗ್ರಿ ಅಂತ ಹೇಳ್ಬೋದು. ಆಪ್ಷನ್ 3 1 ಕರೆಕ್ಟ್ ಆನ್ಸರು. ಈಗೂ ಕೂಡ ಇದನ್ನ ಆನ್ಸರ್ ಮಾಡ್ಬೋದು. ಕ್ಲಿಯರಾ? ಸೊ ಈ ಥರ ಕಾನ್ಸೆಪ್ಟ್ಗಳು ಬೇಕಂದರೆ ನಮ್ಮ ಆ್ಯಪಲ್ಲಿ ಇನ್ ಡೀಟೇಲಾಗಿ ಕ್ಲಾಸ್ ಮಾಡಿದ್ದೀನಿ. ಮಿಸ್ ಮಾಡಿದ್ರೆ ನೀವು ಅದನ್ನು ವಾಚ್ ಮಾಡಿದ್ರೆ ನಿಮಗೆ ಕಾನ್ಸೆಪ್ಟ್ ವೈಸ್ ಕ್ಲಾರಿಟಿ ತುಂಬ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಬರೋಣ. ಎ ಸರ್ವೆ ವಾಸ್ ಡನ್ ಆನ್ 900 ಸ್ಕೂಲ್ ಚಿಲ್ಡ್ರನ್ ಅಬೌಟ್ ದೇರ್ ಚಾಯ್ಸ್ ಆಫ್ TV ಪ್ರೋಗ್ರಾಮ್ಸ್. ಎ ಸ್ಪೋರ್ಟ್ಸ್ ಇದೆ, ಬಿ ಕಾಮಿಡಿ ಶೋಸ್ ಇದೆ, ಸಿ ಅಂದರೆ ಸೀರಿಯಲ್ಸ್, ಡಿ ಅಂದರೆ ನ್ಯೂಸ್ ಅಂತ ಇದೆ. ದೇರ್ ಚಾಯ್ಸಸ್ ಆರ್ ಶೋನ್ ಇನ್ ದ ಪೈ ಚಾರ್ಟ್. ಹೌ ಮೆನಿ ಚಿಲ್ಡ್ರನ್ ಶೋಡ್ ಇಂಟ್ರೆಸ್ಟ್ ಫಾರ್ ಕಾಮಿಡಿ ಶೋಸ್ ಅಂತಿದೆ. ನೋಡ್ರಿ, ಟೋಟಲಿ 900 ಮಕ್ಕಳನ್ನು ಸರ್ವೆ ಮಾಡಿದ್ದಾರೆ. 900 ಮಕ್ಕಳ ಸರ್ವೆ ಮಾಡಿದ್ದಾರೆ. TV ಕಾರ್ಯಕ್ರಮಗಳ ಮೇಲೆ ಸರ್ವೆ ಮಾಡಿದ್ದಾರೆ.
ಸರ್ವೆ ಅಂದರೆ ಸಮೀಕ್ಷೆ ಮಾಡಿದ್ದಾರೆ. ಅದರಲ್ಲಿ ಎ ಅಂದರೆ ಕ್ರೀಡೆನ ಲೈಕ್ ಮಾಡೋ ಮಕ್ಕಳೆಷ್ಟು, ಹಾಸ್ಯ ಕಾರ್ಯಕ್ರಮಗಳನ್ನು ವಾಚ್ ಮಾಡೋ ಮಕ್ಕಳೆಷ್ಟು 900ರಲ್ಲಿ, ಧಾರಾವಾಹಿಗಳನ್ನು ವಾಚ್ ಮಾಡೋರು ಎಷ್ಟು, ಅಥವಾ ಸುದ್ದಿ ಅಂದರೆ ನ್ಯೂಸನ್ನು ಇಷ್ಟಪಡೋ ಸ್ಟೂಡೆಂಟ್ಸ್ ಎಷ್ಟೆಷ್ಟು ಅಂತ ಸಮೀಕ್ಷೆ ಮಾಡಿ ಆ ಸಮೀಕ್ಷೆ ರಿಸಲ್ಟ್ಸನ್ನು ಈ ಪೈ ಚಾರ್ಟಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ. ಅಂದರೆ 900 ಜನ ಸ್ಟೂಡೆಂಟ್ಸಲ್ಲಿ ಡಿಗ್ರೀಸಲ್ಲಿ ಕೊಟ್ಟಿದ್ದಾನೆ. 110 ಡಿಗ್ರಿಯಷ್ಟು ವಿದ್ಯಾರ್ಥಿಗಳು ಎ ಅಂದರೆ ಸ್ಪೋರ್ಟ್ಸನ್ನು ಲೈಕ್ ಮಾಡ್ತದಲೆ ಅಂತ. 100 ಡಿಗ್ರಿಯಷ್ಟು ವಿದ್ಯಾರ್ಥಿಗಳು ಬಿ ಅಂದರೆ ಕಾಮಿಡಿ ಶೋಸ್ನ ಲೈಕ್ ಮಾಡ್ತಾರೆ ಅಂತ. 94 ಡಿಗ್ರಿಯಷ್ಟು ಸ್ಟೂಡೆಂಟ್ಸು ಸೀರಿಯಲ್ಸ್ ಧಾರಾವಾಹಿಗಳನ್ನು ಲೈಕ್ ಮಾಡ್ತಾರೆ ಅಂತ. 56 ಡಿಗ್ರಿಯ ಸ್ಟೂಡೆಂಟ್ಸು ಯಾವುದಂದ್ರೆ ನ್ಯೂಸ್ ಸುದ್ದಿ ಚಾನಲ್ಗಳನ್ನು ವಾಚ್ ಮಾಡ್ತಾರೆ ಅಂತ ಅರ್ಥ. ಹಾಗಾದರೆ ಇಲ್ಲಿ ಕೇಳಿರೋದೇನೆಂದರೆ ಹಾಸ್ಯ ಕಾರ್ಯಕ್ರಮಗಳಿಗೆ ಎಷ್ಟು ಮಕ್ಕಳು ಆಸಕ್ತಿ ತೋರಿಸಿದ್ದಾರೆ ಅಂತಿದೆ. ಅಂದರೆ ಕಾಮಿಡಿ ಶೋಸ್ಗೆ ಆಸಕ್ತಿ ತೋರಿಸಿರೋ ವಿದ್ಯಾರ್ಥಿಗಳ ಸಂಖ್ಯೆ 900ರಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಹಾಸ್ಯ ಕಾರ್ಯಕ್ರಮಗಳು ಕಾಮಿಡಿ ಶೋಸ್ ಅಂದರೆ ಬಿನಲ್ಲಿ ಎಷ್ಟಿದೆ ಅಂದರೆ 100 ಡಿಗ್ರಿ ಇದೆ. ಇದು ಡಿಗ್ರೀಸಲ್ಲಿ ಕೊಟ್ಟಾಗ ಇವೆಲ್ಲ ಕೂಡ್ರಿ 110 100 210 ಇವೆರಡು ಸೇರಿ ಎಷ್ಟಾಗುತ್ತೆ ಅಂದರೆ 150 ಬರುತ್ತೆ. ಟೋಟಲ್ ಡಿಗ್ರೀಸಲ್ಲಿ ಕೊಟ್ಟಾಗ ಎಲ್ಲ ಸೇರಿ 360 ಡಿಗ್ರಿಗೆ ಸಮ ಇರುತ್ತೆ. ಟೋಟಲಿ 360 ಡಿಗ್ರಿಗೆ 100 ಡಿಗ್ರಿಯಷ್ಟು ಸ್ಟೂಡೆಂಟ್ಸು ಕಾಮಿಡಿ ಶೋ ಲೈಕ್ ಮಾಡ್ತಾರೆ ಅಂದರೆ 900 ಜನ ಮಕ್ಕಳಿಗೆ ಎಷ್ಟು ಅಂತ ಕಂಡುಹಿಡಿಬೇಕು. ಇಂಟು 900 ಹಾಕೊಂಡು ಸಿಂಪ್ಲಿಫೈ ಮಾಡಬೇಕು. ನೋಡಿ, ಇಲ್ಲಿರೋ 0 ಈ 0 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಮತ್ತೆ ಅವರ ಕ್ಯಾನ್ಸಲ್ ಆಗ್ತವೆ. 36 12ರಿಂದ ಕ್ಯಾನ್ಸಲ್ ಆಗುತ್ತೆ. ಇದು 6 6ಲೆ 36, 6 1ಲೆ 6 3 ಉಳಿಯುತ್ತೆ. 6 5ಲೆ 30 0 ಲಾಸ್ಟಿಗೆ ಬರೀತೀನಿ. ಮತ್ತು 6 2ಲೆ 12 3 ಉಳಿಯುತ್ತೆ. 6 5ಲೆ 30 ಕ್ಯಾನ್ಸಲ್ ಆಗುತ್ತೆ. 25 ಇಂಟು 10 ಅಂದರೆ 250 ಮಕ್ಕಳು ಕಾಮಿಡಿ ಶೋಸ್ನ ವಾಚ್ ಮಾಡಲಿಕ್ಕೆ ಆಸಕ್ತಿಯನ್ನು ತೋರಿಸಿದ್ದಾರೆ ಅಂತ ಸಿಂಪ್ಲಿಫೈ ಮಾಡಿದ್ರೆ 250 ಬರುತ್ತೆ. ಸೆಕೆಂಡ್ ಆಪ್ಷನ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಕ್ಲಿಯರಾ? ಈ ರೀತಿ ಸಿಂಪಲ್ ಆಗಿ ಕ್ವಶನ್ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಬರೋಣ. ಮದನ್ scored marks given in the following table. Every paper was of 100 marks. Is average marks per subject is. ನೋಡಿ, ಮದನ್ ಅಂತ ಒಬ್ಬ ಸ್ಟೂಡೆಂಟು ಮ್ಯಾಥ್ಸು, ಇಂಗ್ಲೀಷು, ಹಿಂದಿ, ಸೈನ್ಸು, ಸೋಷಿಯಲ್ ಸೈನ್ಸಲ್ಲಿ ಎಷ್ಟೆಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾನೆ ಅಂತ ಈ ಟೇಬಲಲ್ಲಿ ಕೊಟ್ಟಿದ್ದಾನೆ. ಪ್ರತಿಯೊಂದು ಪೇಪರು 100 ಮಾರ್ಕ್ಸಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಅಂತ. ಎಲ್ಲ ಸಬ್ಜೆಕ್ಟು 100 ಮಾರ್ಕ್ಸಿಗೆ ಎಕ್ಸಾಮ್ ಮಾಡಿದ್ದಾರೆ ಅಂತ ಅರ್ಥ. ನೋಡಿರಿ, ಸೋಷಿಯಲ್ ಸೈನ್ಸ್ 100ಕ್ಕೆ 65 ಮಾರ್ಕ್ಸ್ ಬಂದಿದ್ದಾವೆ. ಸೈನ್ಸ್ 100ಕ್ಕೆ 68, ಹಿಂದಿ 100ಕ್ಕೆ 80, ಇಂಗ್ಲೀಷ್ 100ಕ್ಕೆ 72, ಮ್ಯಾಥ್ಸ್ 100ಕ್ಕೆ 95. ನೋಡ್ರಿ, ಅತಿ ಹೆಚ್ಚು ನಮ್ಮ ಮ್ಯಾಥ್ಸಲ್ಲೇ ಸ್ಕೋರ್ ಆಗಿದೆ ಒಂದು ಮದೊಂದು. ನಿಮ್ಮದು ಕೂಡ ಸ್ಕೋರ್ ಆಗುತ್ತೆ. ಕಂಪ್ಲೀಟಾಗಿ ನಮ್ಮ ಕ್ಲಾಸ್ನ ತಪ್ಪದಂಗೆ ವಾಚ್ ಮಾಡ್ತಾ ಬಂದರೆ 100% ಸ್ಕೋರ್ ಆಗುತ್ತೆ. 95 ಅಲ್ಲಿ 100 ಬರುತ್ತೆ. ಹಾಗಾದರೆ ಅವನ ಪ್ರತಿ ವಿಷಯಗಳ ಸರಾಸರಿ ಅಂಕಗಳು ಅವರೇಜ್ ಮಾರ್ಕ್ಸ್ ಕಂಡುಹಿಡಿಬೇಕು. ಅವರೇಜ್ ಮಾರ್ಕ್ಸ್ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್ಲು. ಇವೆಲ್ಲ ಸಬ್ಜೆಕ್ಟಲ್ಲಿ ಗಳಿಸಿರೋ ಮಾರ್ಕ್ಸನ್ನ ಪ್ಲಸ್ ಮಾಡ್ತಾ ಬರ್ರಿ. ಲಾಸ್ಟ್ ಡಿಜಿಟ್ 5 + 8 13, 13 + 0 13, 13 + 2 15, 15 + 5 ಅಂದರೆ 20ಕ್ಕೆ 0, ಕ್ಯಾರಿ 2, 2 + 6 8, 8 + 6 14, 14 + 8 22, 22 + 7 29 + 9, 29 + 9 ಅಂದರೆ 38 ಬರುತ್ತೆ. 380 ಮಾರ್ಕ್ಸ್ ಬಂದಿದ್ದಾವೆ. 8 6 14, 22, 29 + 9 380 ಮಾರ್ಕ್ಸ್ ಬಂದಿದ್ದಾವೆ. 5 ಸಬ್ಜೆಕ್ಟಿಂದ ಸೇರಿ ಟೋಟಲ್ ಇಲ್ಲಿ 1 2 3 4 5 ಎಲ್ಲವೂ 100 ಮಾರ್ಕ್ಸ್ ಸಿಗಿರೋದ್ರಿಂದ 5 ಸಬ್ಜೆಕ್ಟ್ ಇದಾವಲ್ಲ, 5ರಿಂದ ಡಿವೈಡ್ ಮಾಡಿರಿ. ನಿಮಗೆ ಸರಾಸರಿ ಅಂಕಗಳು ಅವರೇಜ್ ಮಾರ್ಕ್ಸ್ ಸಿಗುತ್ತೆ. 5ರಿಂದ ಡಿವೈಡ್ ಮಾಡಿರಿ. 5 ಒಳ್ಳೆ 35, ಇನ್ನು 3 ಉಳಿಯುತ್ತೆ 30 ಆಗುತ್ತೆ. 5 6ಲೆ 30 ಕ್ಯಾನ್ಸಲ್ ಆಗಿ ಸರಾಸರಿ ಅಂಕಗಳು 76 ಬರುತ್ತೆ. ಅವನ್ನ ಸರಾಸರಿ ಅಂಕಗಳು 76 ಬರುತ್ತೆ. ನೋಡ್ರಿ, 76 4th ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗಿರುತ್ತೆ. ಈ ರೀತಿ ಇದನ್ನ ಸಿಂಪಲ್ ಆಗಿ ಬಿಡಿಸ್ತೀವಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಟ್ರಯಾಂಗಲ್ಸ್ ವಿತ್ ಗಿವನ್ ಸೈಡ್ಸ್ ಈಸ್ ನಾಟ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಕೆಳಗಿನ ಯಾವ ತ್ರಿಕೋನವು ನಿರ್ದಿಷ್ಟ ಬದಿಗಳನ್ನು ಹೊಂದಿದ್ದು ಅದು ಲಂಬಕೋನ ತ್ರಿಕೋನವಲ್ಲ. ಸೊ ಲಂಬಕೋನ ತ್ರಿಕೋನ ಅಥವಾ ತ್ರಿಭುಜ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಈ ಲಂಬಕೋನ ತ್ರಿಭುಜ ABC ಅನ್ನೋದು ಲಂಬಕೋನ ತ್ರಿಭುಜ. ತ್ರಿಭುಜದಲ್ಲಿ 3 ಕೋನಗಳಿರ್ತವೆ. ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಇದ್ದರೆ ಅದನ್ನ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟರೆ ಆ 3 ಬಾಹುಗಳ ಅಳತೆಗಳು ಯಾವುದು ಲಂಬಕೋನ ತ್ರಿಭುಜದ ಬಾಹುಗಳ ಅಳತೆಗಳು ಆಗಿರೋಕ್ಕೆ ಚಾನ್ಸೇ ಇಲ್ಲ ಅಂತ ಕೇಳಿದ್ದಾನೆ. ಸೊ ಇದರ ಅರ್ಥ ನಾವು ಸ್ಕೂಲ್ ಡೇಸಲ್ಲಿ ಪೈಥಾಗೋರಸ್ ಥಿಯರಮ್ ಅಂತ ಓದಿದ್ದೀವಿ.
ಪೈಥಾಗೋರಸ್ನ ಪ್ರಮೇಯ ಅಂತ ಓದಿದ್ವಿ. ಆ ಪೈಥಾಗೋರಸ್ನ ಪ್ರಮೇಯ ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೋ ಅವರು ಲಂಬ ಕೋನ ತ್ರಿಭುಜದ ಬಗ್ಗೆ ತಿಳ್ಕೊಂಡಿರ್ತಾರೆ. ಸೊ ನೋಡ್ರಿ, ಆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದು 3, 4, 5 ನಾವು ಪೈಥಾಗೋರಸ್ನ ತ್ರಿವಳಿಗಳು ಅಂತ ಕರಿತೀವಿ. ಸೊ 5, 12, 13 ಕೂಡ ಪೈಥಾಗೋರಸ್ ತ್ರಿವಳಿಗಳು, 6, 8, 10 ಕೂಡ ಪೈಥಾಗೋರಸ್ ತ್ರಿವಳಿಗಳು. ಸೊ ಇದು ಮಾತ್ರ 6, 7, 8 ಅನ್ನೋದು ಪೈಥಾಗೋರಸ್ ತ್ರಿವಳಿ ಅಲ್ಲ. ಹಾಗಾಗಿ ಇವು ಲಂಬ ಕೋನದ ತ್ರಿಭುಜದ ಬಾಹುಗಳಾಗಿರಲ್ಲ ಅಂತ ಹೇಳ್ತೀವಿ. ಹೆಂಗಪ್ಪ ಇದು ಪೈಥಾಗೋರಸ್ ತ್ರಿವಳಿ? ನಿಮಗೇನೋ ನೆನಪಿದೆ ಹೇಳ್ತೀರಿ, ನಮಗೆ ನೆನಪಿಲ್ಲ, ಹೆಂಗೆ ಹೇಳ್ಬೇಕು ಅಂದ್ರೆ ನೋಡ್ರಿ, ಇಲ್ಲಿ ಅತಿ ದೊಡ್ಡ ಸಂಖ್ಯೆ 5 ಇರುತ್ತಲ್ಲ, 5ಕ್ಕೆ ಸ್ಕ್ವೇರ್ ಹಾಕಿ, ಇನ್ನು ಉಳಿದಿರೋ 2 ಸಂಖ್ಯೆಗಳಿಗೆ ಸ್ಕ್ವೇರ್ ಹಾಕಿ ಕೂಡ್ಕೊಳ್ರಿ. 5 ಸ್ಕ್ವೇರ್ ಅಂದರೆ 25, 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16, 25 ಬರುತ್ತೆ. ಇವೆರಡು ಕೂಡಿದ್ರೆ 25 ಬರುತ್ತಲ್ಲ, LHS RHS ಸಮ ಬಂದಿದೆ ಅಂದರೆ ಇದು ಪೈಥಾಗೋರಸ್ ತ್ರಿವಳಿ ಆಗುತ್ತೆ. ಅದೇ ಥರ ಇಲ್ಲಿ ದೊಡ್ಡ ಸಂಖ್ಯೆ 13ಕ್ಕೆ ಸ್ಕ್ವೇರ್ ಹಾಕಿ, ಉಳಿದಿರೋ 2 ಸಂಖ್ಯೆಗಳಿಗೆ 5ಕ್ಕೆ ಸ್ಕ್ವೇರ್ ಹಾಕಿ 12 ಸ್ಕ್ವೇರ್ ಹಾಕಿ ಕೂಡ್ರಿ. 5 ಸ್ಕ್ವೇರ್ ಅಂದರೆ 25, 12 ಸ್ಕ್ವೇರ್ ಅಂದರೆ 144, ಇವೆರಡಕ್ಕೆ ಕೂಡಿದ್ರೆ 169 ಬರುತ್ತಲ್ಲ. 13 ಸ್ಕ್ವೇರ್ ಒಂದೇ ಸಂಖ್ಯೆ ವರ್ಗ 169 ಆಗುತ್ತೆ. 13 ಸ್ಕ್ವೇರ್ ಅಂದರೆ 169. LHS RHS ಸಮ ಇದೆ ಅಂದರೆ ಇದು ಕೂಡ ಪೈಥಾಗೋರಸ್ ತ್ರಿವಳಿ. ಲಾಸ್ಟ್ ಒನ್ ನೋಡ್ರಿ, 6, 8, 10 ಇದೆಯಲ್ಲ, ಇಲ್ಲಿ 10ಕ್ಕೆ ಸ್ಕ್ವೇರ್ ಹಾಕಿದ್ರೆ 100 ಆಗುತ್ತೆ. 100 ಆಗುತ್ತೆ. ಇದು ಒಂದೇ ಸಂಖ್ಯೆ ವರ್ಗ. ಇವೆರಡೂ ಸಂಖ್ಯೆಗಳಿಗೆ ಸ್ಕ್ವೇರ್ ಹಾಕಿ ಕೊಡ್ರಿ. 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಅಂದರೆ ಇದು 36 ಪ್ಲಸ್ 8 ಸ್ಕ್ವೇರ್ ಅಂದರೆ 64, ಕೂಡಿರೋ 100 ಆಗುತ್ತಲ್ಲ. ಇದು 100, ಇದು 100 ಸೇಮ್ ಇದೆ ಅಂದರೆ ಇದು ಕೂಡ ಪೈಥಾಗೋರಸ್ ತ್ರಿವಳಿ. ಆದರೆ 6, 7, 8 ಪೈಥಾಗೋರಸ್ ತ್ರಿವಳಿ ಆಗಲ್ಲ. ಯಾಕಂದರೆ 8 ದೊಡ್ಡ ಸಂಖ್ಯೆಗೆ ಮೊದಲು ಸ್ಕ್ವೇರ್ ಹಾಕ್ರಿ 64 ಬರುತ್ತೆ. 6 ಸ್ಕ್ವೇರ್ ಅಂದರೆ 36 ಬರುತ್ತೆ. 7 ಸ್ಕ್ವೇರ್ ಅಂದರೆ 49 ಬರುತ್ತೆ. ಇವೆರಡು ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 85 ಬರುತ್ತೆ. ಈ 64, 85 ಎರಡು ಸಮ ಬರ್ತಾ ಇಲ್ಲ ಅಂದಮೇಲೆ ಇವು ಪೈಥಾಗೋರಸ್ ತ್ರಿವಳಿ ಅಲ್ಲ. ಅಂದರೆ ಲಂಬ ಕೋನ ತ್ರಿಭುಜದ ಬಾಹುಗಳು ಆಪ್ಷನ್ 3 1 ಸಂಖ್ಯೆಗಳು ಆಗಿರಲ್ಲ. ಹಾಗಾಗಿ ಅದು ರಾಂಗ್ ಅಂತ ಕರಿತೀವಿ. ಸೊ ಈ ರೀತಿ ಆದ್ರೆ ಆನ್ಸರ್ ಮಾಡ್ಕೋಬೋದು. ಅಥವಾ ಪೈಥಾಗೋರಸ್ ತ್ರಿವಳಿ ನೆನಪಿದ್ರೆ 3, 4, 5 ಅನ್ನೋದು ಪೈಥಾಗೋರಸ್ ತ್ರಿವಳಿ, 5, 12, 13 ತ್ರಿವಳಿ, 6, 8, 10 ಆಗುತ್ತೆ. ಇದು ಆಗಲ್ಲ ಅಂತೇಳಿ ಡೈರೆಕ್ಟಾಗಿ ಅದಲ್ಲ ಅಂತಲೂ ತೆಗಿಬೋದು. ಅಥವಾ ಈ ರೀತಿ ಅಪ್ಲೈ ಮಾಡ್ಕೊಂಡ್ರೆ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬರೋಣ. Save 2 perpendicular sides of a triangle are 9 cm and 40 cm and length of the side opposite to right angle is x cm. Then the value of x is ಅಂತ ಇದೆ. ನೋಡಿ, ಒಂದು ತ್ರಿಕೋನದ 2 ಲಂಬ ಬದಿಗಳು 9 ಸೆಂಟಿಮೀಟರ್ ಮತ್ತು 40 ಸೆಂಟಿಮೀಟರ್ ಆಗಿದ್ದಾರೆ ಮತ್ತು ಲಂಬ ಕೋನಕ್ಕೆ ಅಭಿಮುಖ ಬದಿ x ಸೆಂಟಿಮೀಟರ್ ಆಗಿದ್ದಾರೆ. ಎಕ್ಸ್ನ ಮೌಲ್ಯ. ಈಗ ತಾನೇ ನಿಮಗೆ ಲಂಬ ಕೋನ ತ್ರಿಭುಜದ ಬಗ್ಗೆ ಹೇಳ್ಕೊಟ್ಟೆ ಮತ್ತು ಅದೇ ಪ್ರಶ್ನೆ ಕೇಳಿದ್ದಾನೆ. ಒಂದು ಲಂಬ ಕೋನ ತ್ರಿಭುಜದ ಲಂಬ ಬದಿಗಳು ಅಂದರೆ ಇದು ಲಂಬ ಕೋನ ಹೊಂದಿರತಕ್ಕಂಥ ಬದಿಗಳು ಅಂದರೆ, ಫಾರ್ ಎಕ್ಸಾಂಪಲ್ ಇದು ಎ, ಇದು ಬಿ, ಇದು ಸಿ ಅಂದರೆ ಎ ಬಿ ಅನ್ನೋ ಸೈಡು ಬಿ ಸಿ ಅನ್ನೋನ ಲಂಬ ಬದಿಗಳು ಅಂದರೆ ಇಲ್ಲಿ 90 ಡಿಗ್ರಿ ಇದೆ ಅಂದರೆ ಇದು ಲಂಬ ಬದಿಗಳು. ಒಂದು ಬದಿ ಎಷ್ಟಿದೆ ಅಂದರೆ 9 ಸೆಂಟಿಮೀಟ್ರ್ ಇದೆ, ಮತ್ತೊಂದು ಬದಿ ಎಷ್ಟಿದೆ ಅಂದರೆ 40 ಸೆಂಟಿಮೀಟ್ರ್ ಇದೆ. ಈ ಲಂಬ ಕೋನಕ್ಕೆ ವಿರುದ್ಧವಾಗಿರೋ ಬದಿಯನ್ನು ಎಕ್ಸ್ ಅಂತ ತಗೊಂಡಿದ್ದೀವಿ. ಹಾಗಾದರೆ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾನೆ. ಆ ಎಕ್ಸ್ನ ಮೌಲ್ಯ ಕಂಡುಹಿಡಿಬೇಕಂದ್ರೆ ಪೈಥಾಗೋರಸ್ ಥಿಯರಮ್ ಪ್ರಕಾರ ನಾವೇನು ಬರಿತೀವಿ ಅಂದರೆ ಇದು ವಿಕರ್ಣ ಆಗುತ್ತೆ. ಎ ಸಿ ಅನ್ನೋದು ವಿಕರ್ಣ ಅಂತ ಕರಿತೀವಿ, ಹೈಪಾಟ್ನಿಸ್ ಸೈಡ್ ಅಂತ ಕರಿತೀವಿ. ಈ ವಿಕರ್ಣದ ಮೇಲಿನ ವರ್ಗ ಅಂದರೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಈ ರೀತಿ ನಾವು ಸಮೀಕರಣ ಬರಿತೀವಿ. ಎ ಸಿ ಅಂದರೆ ಏನಿಂದ ಸಿ ಎಕ್ಸ್ ಇದೆಯಲ್ಲ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಅಂದರೆ ಅಲ್ಲಿ 40 ಇದೆ, 40 ಸ್ಕ್ವೇರ್ ಬರಿಬೇಕು. ಬಿ ಇಂದ ಸಿ ವರೆಗೆ 9 ಇದೆಯಲ್ಲ, 9 ಸ್ಕ್ವೇರ್ ಬರಿಬೇಕು. 40 × 40 1600 ಆಗುತ್ತೆ. 9 ಸ್ಕ್ವೇರ್ ಅಂದರೆ 81 ಆಗುತ್ತೆ. ಇದು 1681 ಬರುತ್ತೆ. ಬರೀ ಎಕ್ಸ್ ಬೇಕಿಲ್ಲ, ಎಕ್ಸ್ ಸ್ಕ್ವೇರ್ ಬೇಕಿಲ್ಲ. ಎಕ್ಸ್ ಬೇಕಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕಬೇಕು. 1681ಕ್ಕೆ ವರ್ಗಮೂಲ ಅಂದರೆ 41 ಬರುತ್ತೆ. ಯಾಕಂದ್ರೆ 41 × 41 ಗುಣಾಕಾರ ಮಾಡಿರಿ ಕರೆಕ್ಟಾಗಿ 1681 ಬರುತ್ತೆ. ಅಂದರೆ ಇದಕ್ಕೆ ವರ್ಗಮೂಲ 41 ಥರ್ಡ್ ಒನ್ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಸೊ ಇಷ್ಟು ಕ್ವಶನ್ಸ ಸಾಲ್ವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಬೇರೆ ಬೇರೆ ಕ್ವಶನ್ಸ್ ಇದಾವೆ, ಸಾಲ್ವ್ ಮಾಡ್ತೇನೆ. ನನಗೆ ಕ್ಲಾಸ್ ಅಂದರೆ ನನ್ನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಬಂದರೆ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಬೇರೆ ಬೇರೆ ಥರ ಪ್ರಶ್ನೆಗಳಿದ್ದಾವೆ, ಒಂದು ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ನಿಮಗೆ ರೆಗ್ಯುಲರ್ ಲೈವ್ ಕ್ಲಾಸು ಪ್ಲಸ್ ಟಾಪಿಕ್ ವೈಸು, ಸಿಲೆಬಸ್ ವೈಸು ಈ ಥರ ಕ್ಲಾಸ್ ಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಅಲ್ಲಿ ಕೂಡ ನಾನು ನಿಮ್ಮ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.